ಕೊರಿಯೋಗ್ರಫಿಯನ್ನು ಏನು ನೃತ್ಯ ವೈವಿಧ್ಯತೆಗಳನ್ನೆಲ್ಲ ತಗೊಂಡು ಬಂದು ಈ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮಹಿಷಾಸುರ ಮರ್ಧಿನಿ, ಈ ಹಾಡಲ್ಲಿ ಒಂದು ಜೋಶ್ ಇದೆ ಅಂತ ಹೇಳ್ತೀವಲ್ಲ, ಹಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಈ ಹಾಡು ಪ್ಲೇ ಆಗ್ತಾ ಇದ್ರೆ ಹಿಂದ್ಗಡೆ ಏನು ಕಾಸ್ಟ್ಯೂಮ್ ಹಾಕ್ಕೊಂಡು ನಿಂತಿದ್ದಾರಲ್ಲ ಪುಟ್ ಮಕ್ಕಳು, ಅವರೆಲ್ಲ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಹಾಡಿನ ವೈಬ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕಿರೋ ಆ ರಿದಮ್ಮು ಸೌಂಡು ಅದು ಎಲ್ಲೋ ಟಚ್ ಆಗುತ್ತೆ ಅನ್ನೋಂಥದ್ದು. ಆ ಮಕ್ಕಳು ತಮ್ಮ ಡಾನ್ಸಿನ ಬಗ್ಗೆ ತಲೆನೋವಿಲ್ಲ, ಆಮೇಲೆ ನಾಳೆ ಏನು ಇದಾದ್ಮೇಲೆ ಏನು ಮಾಡಬೇಕು ಅಂತ ಅಲ್ಲಿ ನಿಂತ್ಕೊಂಡು ಇವ್ರದ್ದು ಡಾನ್ಸ್ ಮಾಡ್ತಾ ಇದ್ದಾರೆ ಆ ಚಿಕ್ಕವರು. ಈ ಚಿಕ್ಕವರಿಗಾಗಲೇ ಮಕ್ಕಳನ್ನ ನೃತ್ಯಕ್ಕೆ ಹಾಕಿದಾಗ ಆಗೋ ಅಂಥದ್ದಿದೆ. ದೊಡ್ಡವ್ರು ಆದಮೇಲೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಇದು ಮಾಡಲೋ ಬೇಡವೋ, ಇದನ್ನು ಪ್ರಾಕ್ಟೀಸ್, ಇದು ಈ ಸ್ಟೆಪ್ಪನ್ನು ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಹೀಗಿದೆಲ್ಲ ಕ್ವಶನ್ ಬರುತ್ತೆ. ಆದರೆ ಮಕ್ಕಳು ನೋಡಿ, ದೇವರಂತಹ ಮಕ್ಕಳು, ಅವರಿಗೆ ಎಲ್ಲಿ ಅದನ್ನು ಟ್ರಯಲ್ ಮಾಡಿ ಬಿಡ್ತಾರೆ. ಅವರು ತಮ್ಮನ್ನು ತಾವು ಆ ಎಕ್ಸ್ಪೆರಿಮೆಂಟಿಗೆ ಒಡ್ಡಿಕೊಳ್ಳೋದು ಅಂತ ಹೇಳ್ತೀವಲ್ಲ, ಅದು ಆಗಬೇಕು ಅನ್ನೋಂಥದ್ದು. ಈಗ ಈ ಮಕ್ಕಳು ಆಮೇಲಿನ ನೃತ್ಯದ ಬಗ್ಗೆ ಅವ್ರು ಯೋಚನೆ ಮಾಡ್ತಿಲ್ಲ, ಇಲ್ಲಿ ಆಗ್ತಿರೋಂತಹ ಪ್ರೆಸೆಂಟ್ ವರ್ತಮಾನದಲ್ಲಿ ಮನಸ್ಸಿರಬೇಕು ಅಂತ ನಾವು ಹೇಳ್ತೀವಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ, ಅದನ್ನು ಆ ಮಕ್ಕಳು ಮಾಡ್ತಾ ಇದ್ದಾರೆ. ಅದು ಒಂದು ಹಾಡಿನ ಒಂದು ನೃತ್ಯದ ಹೆಗ್ಗಳಿಕೆ ಕೂಡ ಹೌದು ಅಂತ ಹೇಳ್ತಾ ಮುಂದಿನ ಪ್ರಸ್ತುತಿಗೆ ಹೋಗೋಣ. ಶಬ್ದಂ ಆಯರ್ ಶೇರಿಯರ್ ಶಬ್ದಂ. ಇದು ನರ್ತಕಿಯೊಬ್ಬಳು ಮೊದಲು ಅಭಿನಯಕ್ಕೆ ತೆರೆದುಕೊಳ್ಳುವಂತಹ ನೃತ್ಯ. ಇಲ್ಲಿ ತನಕ ಅಲರಿಪು ಆಗಲಿ ಜತಿಸ್ವರ ಆಗಲಿ ನಿಮಗಲ್ಲಿ ಅಭಿನಯಗಳು ಕಾಣಿಸೋದಿಲ್ಲ, ಎಕ್ಸ್ಪ್ರೆಷನ್ಸ್ಗಳು ಜಾಸ್ತಿ ಬರಲ್ಲ, ನೃತ್ಯವನ್ನು ಮಾಡ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಮೊದಲನೇದಾಗಿ ಅಭಿನಯಕ್ಕೆ ಒಬ್ಬ ನರ್ತಕಿ ತನ್ನನ್ನು ತಾನು ತೆರೆದುಕೊಳ್ತಾಳೆ. ಇಲ್ಲಿ ಈ ನೃತ್ಯ ಪ್ರಸ್ತುತಿಯಲ್ಲಿ ಶಬ್ದಮಲ್ಲಿ ಶ್ರೀಪ್ರಿಯಾ ಒಂದು ಸ್ವಲ್ಪ ಹೊಸ ಪ್ರಯೋಗವನ್ನು ಕೂಡ ಮಾಡಿದಾಳೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಕಾಮನ್ ಆಡಿಯನ್ಸಿಗೆ, ಅಂದರೆ ನೃತ್ಯ ಗೊತ್ತಿಲ್ಲದೆ ಇರುವಂತಹ ಸಾಮಾನ್ಯ ಆಡಿಯನ್ಸಿಗಿರುವ ದೊಡ್ಡ ಕಂಪ್ಲೇಂಟ್ ಏನು ಅಂತಂದರೆ, ನಿಮ್ಮ ಮುದ್ರೆಗಳು ನನ್ನ ಅರ್ಥ ಆಗೋದಿಲ್ಲ ಅಂತ. ಅಂದರೆ ನಾವೀಗ ವಿಷ್ಣು ಅಂತ ಹಿಂಗೆ ತೋರಿಸಿದ್ರೆ ವಿಷ್ಣು ಅಂತ ಹೇಗೆ ಗೊತ್ತಾಗೋದಿಲ್ಲ ಅನ್ನೋ ಅಂಥದ್ದು ಬಹಳ ಜನ ಹೇಳೋ ಅಂಥದ್ದು. ಮುದ್ರೆಗಳಿಂದ ಅರ್ಥ ಆಗೋದಿಲ್ಲ ನೃತ್ಯ ಅಂತ. ಹಾಗಾಗಿ ಇಲ್ಲಿ ಹೊಸ ರೀತಿಯ ಪ್ರಯೋಗ ಅಂತ ಹೇಳ್ಬೋದು. ಒಂದು ಕಡೆ ಅಭಿನಯ ಆಗ್ತಾ ಇದ್ದರೆ ಅದಕ್ಕೆ ಸರಿಸಮನಾದ ಭಾವವನ್ನು ಇನ್ನೊಂದು ಕಡೆ ಇನ್ನೊಂದು ಬಂಚ್ ಆಫ್ ಮಕ್ಕಳು ಅಭಿನಯಿಸಿ ತೋರಿಸ್ತಾರೆ. ಹಾಗಾಗಿ ಏನು ಕಾಮನ್ ಆಡಿಯನ್ಸಿನ ಒಂದು ಪ್ರಾಬ್ಲಮ್ ಇದೆಯಲ್ಲ, ಅದು ಇಲ್ಲಿ ಆ ಸಮಸ್ಯೆ ಬರೋದಿಲ್ಲ ಅಂತ ಅನ್ಕೋತೇನೆ. ಇಲ್ಲಿ ಕಮಲದ ಕಣ್ಣು ಅಂತ ಹೇಳ್ತಾ ಇದ್ದರೆ ಆ ಹಾಡಲ್ಲಿ ಅಲ್ಲಿ ಕಮಲವನ್ನು ಮಾಡಿ ತೋರಿಸ್ತಾರೆ. ಹೀಗಾಗಿ ಬಹುಶಃ ಈ ಶಬ್ದವನ್ನು ಇನ್ನಷ್ಟು ಚೆನ್ನಾಗಿ ನೀವು ಆನಂದಿಸಬಹುದು, ನೋಡಿ ಅರ್ಥವನ್ನೂ ಮಾಡ್ಕೋಬಹುದು ಅಂತ ಅನ್ಕೋತೇನೆ. ಇಲ್ಲಿ ಆಯರ್ ಅಂತಂದರೆ ಗೋಕುಲದಲ್ಲಿ ಗೋಪಾಲಕರು ಆಯರ್. ಶೇರಿಯರ್ ಅಂತಂದರೆ ಬೆಸ್ಟ್, ಅಂದರೆ ಆ ವೃಂದಾವನದಲ್ಲಿರುವ ಗೋಪಾಲಕರಲ್ಲಿ ದಿ ಬೆಸ್ಟ್ ಯಾರು ಗೋಪಾಲಕ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಲ್ವಾ? ದಿ ಬೆಸ್ಟ್ ಗೋಪಾಲಕ ಯಾರು? ಕೃಷ್ಣ. ಆ ಕೃಷ್ಣನನ್ನು ಆರಾಧಿಸುವಂತಹ ಒಂದು ಶಬ್ದಂ ಇದು. ಆತ ಕೊಳಲನ್ನು ನುಡಿಸಿ ಗೋಪಿಕೆಯರನ್ನು ಸೆಳೀತಾನೆ, ಹಾಗೆ ಹೋಗಿ ಬೆಣ್ಣೆಯನ್ನು ಕದ್ದು ತಿಂದು ಮೈಯಲ್ಲೆಲ್ಲ ಮೆತ್ಕೋತಾನೆ, ತನ್ನ ಫ್ರೆಂಡ್ಸ್ಗಳಿಗೂ ಕೊಡ್ತಾನೆ. ಹಾಗೆ ಜಿಂಕೆಯೂ ಕೂಡ ಅವನ ಆಟಗಳನ್ನು ನೋಡ್ತಾ ಮೈಮರಿಯುತ್ತೆ, ಮೆಸ್ಮರೈಸ್ ಆಗೋದು ಅಂತೀವಲ್ಲ ಹಾಗಾಗತ್ತೆ. ಹಾಗೆ ಗೋವರ್ಧನ ಗಿರಿಯನ್ನು ಎತ್ತುತ್ತಾನೆ. ಕೃಷ್ಣನ ಏನು ಆಟ ಪಾಠಗಳು, ತುಂಟಾಟಗಳು, ಆ ಬಾಲ್ಯದ ಲೀಲೆಗಳು ಏನಿದೆಯಲ್ಲ ಅದು ಯಾವಾಗಲೂ ಸುಂದರ. ಹಾಗೆ ಈ ಭರತನಾಟ್ಯದಲ್ಲಿ ನರ್ತಕಿಯರಿಗೆ ಕೃಷ್ಣ ಅಂತಂದರೆ ಬಹಳ ಅಚ್ಚುಮೆಚ್ಚು. ಕೃಷ್ಣನ ಬಗೆಗಿನ ಅದೆಷ್ಟೋ ನೃತ್ಯ ಬಂಧಗಳಿವೆ. ಈಗ ನಿಮ್ಮ ಮುಂದೆ ಶಬ್ದಂ.